ಇದು ಕಲ್ಯಾಣೋತ್ಸವದ ಕಾಶಿಯಾತ್ರಾ ಶ್ರೀರಾಮ ಐಡಲ್ಲು ನೋಡಿ. ಇದಕ್ಕೆ ಬಿಲ್ಲಿದೆ, ದೊಡ್ಡದಾದ ಬಿಲ್ಲಿದೆ. ಇದಕ್ಕೆ ಅಂಬ್ರೆಲಾ ಕೂಡ ರೆಡಿ ಇದೆ. ನೋಡಿ, ಇದು ಸೀತಾರಾಮ ಕಲ್ಯಾಣೋತ್ಸವ, ಅದಕ್ಕೆ ಮಾಡಿದಂತಹ ಅಂತರಪಟ. ಇದು ರಾಮರ ಕಾಶಿ ಯಾತ್ರೆಯಲ್ಲಿ ದೇವರನ್ನು ಕರ್ಕೊಂಡು ಬರಬೇಕಾದ್ರೆ ಅದಕ್ಕಾಗಿ ತಯಾರಿಸತಕ್ಕಂತಹ ಅಂಬ್ರೆಲಾ. ಇದು ಶ್ರೀ ಸೀತಾರಾಮ ಕಲ್ಯಾಣೋತ್ಸವದ ಅಂಬ್ರೆಲಾ. ನಾವು ರಾಮರ ಕಲ್ಯಾಣೋತ್ಸವ ಮಾಡಬೇಕಾದ್ರೆ ನಮಗೆ ಇನ್ವಿಟೇಷನ್ ಬೇಕಾಗುತ್ತೆ. ಹಾಗಾಗಿ ಸೀತಾ ಕಲ್ಯಾಣೋತ್ಸವದ ಇದು ಲಗ್ನ ಪತ್ರಿಕೆ. ಈ ಥರ ನಾನು ಲಗ್ನ ಪತ್ರಿಕೆನ ಯಾವಾಗ ಕಲ್ಯಾಣೋತ್ಸವ ಮಾಡ್ತೀವೋ ಆವಾಗ ಇದನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ನನಗೆ ಈ ಕಲ್ಯಾಣೋತ್ಸವದ ಇದನ್ನು ಮಾಡಿರೋದು ನನಗೆ ತುಂಬ ಖುಷಿ ಅನಿಸುತ್ತೆ. ಈಗ ಕನ್ನಡಿ ಸೀತಾರಾಮ ಕಲ್ಯಾಣಕ್ಕೋಸ್ಕರ ಕನ್ನಡಿ ರೆಡಿ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಚಾಮ್ರ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಅರ್ಧನಾರೀಶ್ವರ, ಅರ್ಧರಾಮ ನಾನು ರೆಡಿ ಮಾಡಿದ್ದೀನಿ. ಯಾಕೆ ಅಂತಂದರೆ ಇದು ಸಪ್ತಪದಿಗಾಗಿ. ನೋಡಿ, ಇಲ್ಲಿ ಸೀತಾ ಕಳಶ ರೆಡಿ ಮಾಡಿದ್ದೀನಿ. ಯಾಕೆ ಅಂತಂದರೆ ನಾವು ಗಂಗೆ ತೊಗೊಂಬರ್ಬೇಕಾದ್ರೆ ಗಂಗೆ ತಂದು ಗಂಗೆ ಜೊತೆಯಲ್ಲಿ ನಾವು ಸೀತಾ ರಾಮ ಕಾಶಿ ಯಾತ್ರೆ ಉತ್ಸವ ಮೂರ್ತಿನ ನಾವು ಕರ್ಕೊಂಡು ಬರ್ತೀವಿ. ಹಾಗಾಗಿ ನಾನು ಅಭಿಷೇಕಕ್ಕಾಗಿ ಇಲ್ಲಿ ರಾಮರ ವಿಗ್ರಹವನ್ನು ತಗೊಂಡಿದ್ದೀನಿ. ಅದಕ್ಕಾಗಿ ನೋಡಿ, ಮಾಂಗಲ್ಯ ಆಮೇಲೆ ಪುಟ್ಟ ಹಾರ ಕೂಡ ಮಾಡಿದ್ದೀನಿ. ಇವಾಗ ಅದಕ್ಕೆ ನಾನು ಜೀರಿಗೆ ಬೆಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಬೀಸೋ ಕಲ್ಲು ಬೇಕು, ಅರಿಯೋ ಕಲ್ಲು ಬೇಕು. ಹಾಗಾಗಿ ಇಲ್ಲಿ ಬೀಸೋ ಕಲ್ಲು, ಅರಿಯೋ ಕಲ್ಲು ರೆಡಿ ಮಾಡಿದ್ದೀನಿ. ಆಮೇಲೆ ಬ್ಯಾಂಗಲ್ಸ್ ಕೂಡ, ಬೇಬಿ ಬ್ಯಾಂಗಲ್ ಪಿಲ್ಲೋಸು ರೆಡಿ ಮಾಡಿದ್ದೀನಿ. ನೋಡಿ, ಇದು ಪಿಲ್ಲೋಗಳು. ಅಕ್ಷತೆ ಕೂಡ ನಾನು ಇದಕ್ಕೆ ತಕ್ಕನ ಹಾಗೆ ನಾನು ಕಲ್ಲರಾಗಿ, ಇಲ್ಲಿ ನಾನು ಗ್ರೀನ್ ಕಲರ್ ವಸ್ತ್ರ ಧರಿಸಿದೆ, ಹಾಗಾಗಿ ಗ್ರೀನ್ ಕಲರ್ ದಿಂಡನ್ನು ರೆಡಿ ಮಾಡಿದ್ದೀನಿ. ಅದೇ ಥರ ಕಲರ್ಫುಲ್ ಅಕ್ಷತೆ ಕೂಡ ರೆಡಿ ಮಾಡಿದ್ದೀನಿ. ಇವಾಗ ನೋಡಿ, ಇವಾಗ ನಮಗೆ ಬೀಸಣಿಗೆ ಬೇಕು. ಬೀಸಣಿಗೆ ಕೂಡ ರಾಮರ್ದೇ ನಾನು ರೆಡಿ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬ ಖುಷಿಯಾಗುತ್ತೆ. ಹಿಂದ್ಗಡೆ ಉತ್ಸವ ಮೂರ್ತಿ ಇದೆ. ನಂತರ ಈಗ ತೊಟ್ಟಿಲ ಶಾಸ್ತ್ರ ಅಂದರೆ ಲಾಲಿ ಮಾಡಬೇಕು ಅಂತಂದಾಗ, ಲಾಲಿಗಾಗಿ ನಾನು ಈ ತೊಟ್ಟಿಲನ್ನು ರೆಡಿ ಮಾಡಿಟ್ಟಿದ್ದೀನಿ. ಅದರಲ್ಲಿ
ಇಲ್ಲಿ ಪುಟ್ಟ ರಾಮ ಈ ತೊಟ್ಟಿಲಲ್ಲಿ ಮಲ್ಕೊಂಡಿದೆ. ಇವಾಗ ರಾಮರ ಉತ್ಸವ ಮೂರ್ತಿ ಇಲ್ಲಿಟ್ಟಿದ್ದೀನಿ ನೋಡಿ. ಇದು ಶ್ರೀರಾಮ ಸೀತಾ ಉತ್ಸವ ಮೂರ್ತಿ ಇಲ್ಲಿ ರೆಡಿಯಾಗಿದೆ. ಹಾಗಾಗಿ ನಾನು ಈ ಕಲ್ಯಾಣೋತ್ಸವ ನಾವೇ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ. ರಾಮರಿಗೆ ಲಾಲಿ ಈ ತೊಟ್ಟಲನ್ನು ಈ ಅರೇಂಜ್ಮೆಂಟ್ ಮುಂದೆ ಇಟ್ಟು ಇಲ್ಲಿ ತಂಬಿಟಾರತಿ ರೆಡಿ ಮಾಡಿದ್ದೀನಿ. ಹಾಗಾಗಿ ಈ ರಾಮರ ಲಾಲಿ ಈ ತೊಟ್ಟಿಲನ್ನು ಅರೇಂಜ್ ಮಾಡಿ ಈ ತಟ್ಟೆ ಒಳಗಡೆ ಇಟ್ಟು ಲಾಲಿ ಮಾಡ್ತಾಯಿದ್ದೀವಿ. ಇದು ಈ ದಿನದ ಅರೇಂಜ್ಮೆಂಟ್.